ಹಾಲೆಲೂಯ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓದಲ್ಪಟ್ಟಿರುವಂಥ ದೇವರ ವಾಕ್ಯದ ಭಾಗದ ಮೊದಲನೇ 23ನೇ ವಚನದಲ್ಲಿ ನಾವು ನೋಡುವಾಗ, ನಾವು ದೀನ ವ್ಯವಸ್ಥೆಯಲ್ಲಿ ಇದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಾವು ದೀನ ವ್ಯವಸ್ಥೆಯಲ್ಲಿರುವಾಗ ಯಾರು ನಮ್ಮನ್ನು ನೆನಪು ಮಾಡಿಕೊಳ್ಳದೆ ಇದ್ದಾಗಲೂ ಕೂಡ ನಾವು ನಂಬಿರುವಂಥ ನಮ್ಮ ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಕ್ಕಾಗಿ ತಂದೆಯಾದಂಥ ದೇವರಿಗೆ ಸ್ತೋತ್ರ ಪ್ರೇರೆ. ಇವತ್ತು ದೀನ ವ್ಯವಸ್ಥೆಯಲ್ಲಿರುವಂಥ ನಮ್ಮನ್ನು ಯಾರೂ ನೆನಪು ಮಾಡ್ಕೊಳ್ಳುವುದಿಲ್ಲ. ಕಷ್ಟದಲ್ಲಿರುವಾಗ, ಬಾಧ್ಯತೆಯಲ್ಲಿರುವಾಗ, ರೋಗದಲ್ಲಿರುವಾಗ, ಸಮಸ್ಯೆಯಲ್ಲಿರುವಾಗ, ನಾವೆಲ್ಲವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಯಾರು ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. ನಮ್ಮನ್ನು ಯಾರೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. ಆದರೆ ಅಂಥ ಪರಿಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ನಾವು ನಂಬಿರುವಂಥ ನಮ್ಮ ತಂದೆಯಾದಂಥ ದೇವರು ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ದೇವರಾಗಿದ್ದಾನೆ ಪ್ರೇರಿ. ನಾವು ಯೇಸು ಸ್ವಾಮಿಯನ್ನು ನಂಬೋದಕ್ಕಿಂತ ಮೊದಲು ಪಾಪದಲ್ಲಿರುವಾಗ, ಕತ್ತಲೆಯಾದಂಥ ಜೀವಿತದಲ್ಲಿರುವಾಗ, ಅನೇಕ ದೇವರಿಂದ ದೂರ ಇರುವಾಗ, ಅನೇಕ ಲೋಕದ ಅನುಸಾರವಾಗಿ ಜೀವಿಸುವಂಥ ನಮ್ಮ ಜೀವಿತ ಇದ್ದಾಗಲೂ ಕೂಡ ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡು ಆ ಲೋಕದಿಂದ ನಮ್ಮನ್ನು ಪ್ರತ್ಯೇಕಿಸಲ್ಪಟ್ಟು ಕರ್ತನ ಸಮ್ಮುಖದಲ್ಲಿ ನಾವು ಸೇರಿ ಬರುವುದಕ್ಕೆ ಕರ್ತನು ಮಾಡಿದಂಥ ಸಹಾಯಕ್ಕಾಗಿ ತಂದೆಯಾದಂಥ ದೇವರಿಗೆ ಸ್ತೋತ್ರ. ನಾವು ದೀನ ವ್ಯವಸ್ಥೆಯಲ್ಲಿರುವಾಗ ನಮ್ಮನ್ನು ನೆನಪು ಮಾಡಿಕೊಂಡು ಕರ್ತನು ನಮ್ಮನ್ನು ಉನ್ನತವಾದ ರೀತಿಯಿಂದ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ಕರ್ತನ ಕೃಪೆ ಅದು ಶಾಶ್ವತವಾಗಿರುವಂಥದ್ದಾಗಿದೆ. ಆ ಶಾಶ್ವತವಾದಂಥ ಕೃಪೆಯಲ್ಲಿ ಕರ್ತನು ನಮ್ಮನ್ನು ದಿನದಿಂದ ದಿನಕ್ಕೆ ಆತ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ನಾವು ಮೊದಲನೇ ಸಾಮುವೇಲ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಮೊದಲನೇ ಸಾಮುವೇಲ 2ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಕೂಡ ಒಂದು ಮಾತು ನಾವು ನೋಡ್ತೇವೆ. ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕೂಡಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವನಾಗಿದ್ದಾನೆ. ಅಷ್ಟೇ. ದೇವರಿಗೆ ಸ್ತೋತ್ರವಾಗಲಿ ಪ್ರೇರೆ. ಇಲ್ಲಿ ನಾವು ನೋಡುವಾಗ ಇಲ್ಲಿ ದೇವರ ವಾಕ್ಯದ ಆತನು ದೀನರನ್ನು ಧೂಳಿಯಿಂದ ಎತ್ತಿ ತಿಪ್ಪೆಯಿಂದ ನಮ್ಮನ್ನು ಮೇಲೆತ್ತಿ ಆತನು ಪ್ರಭುಗಳೊಂದಿಗೆ ಆತನು ಕೂಡಿಸುವಂಥ ದೇವರಾಗಿದ್ದಾನೆ ಪ್ರೇರೆ. ತಿಪ್ಪೆಯನ್ನು ನೋಡುವಾಗ ಯಾರು ಅದನ್ನು ಇಷ್ಟಪಡದಿರುವಂಥದ್ದು, ಅದು ದುರ್ವಾಸನೆಯಿಂದ ಕೂಡಿದಂಥದ್ದಾಗಿರ್ತದೆ. ಅದು ಯಾರು ಇಷ್ಟಪಡದೇ ಇರುವಂಥದ್ದಾಗಿದೆ, ಯಾವ ಕೆಲಸಕ್ಕೆ ಬಾರದೇ ಇರುವಂಥ ತಿಪ್ಪೆ ಎಂಬುದಾಗಿ ನೋಡ್ತೇವೆ. ಆದರೆ ಅದರಿಂದ ನಮ್ಮನ್ನು ಮೇಲೆ ಎತ್ತಿ ಪ್ರಭುಗಳೊಂದಿಗೆ ದೇವರ ಸಮ್ಮುಖದಲ್ಲಿ ನಾವು ಕೂಡಿ ಬರುವುದಕ್ಕೆ ಕರ್ತನು ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆಯಾದಂಥ ದೇವರಿಗೆ ಸ್ತೋತ್ರ ಪ್ರೇರೆ. ಇವತ್ತು ನಾವು ದೀನ ವ್ಯವಸ್ಥೆಯಲ್ಲಿದ್ದಂಥ ಸಮಯದಲ್ಲಿ ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಮತ್ತು ನಾವು ನೋಡುವಾಗ ನಾವು ತಿಪ್ಪೆಯಲ್ಲಿದ್ದಂಥ ನಮ್ಮನ್ನು ಆತನು ಆ ತಿಪ್ಪೆಯಿಂದ ನಮ್ಮನ್ನು ಮೇಲೆತ್ತಿ ಪ್ರಭುಗಳೊಂದಿಗೆ ಕರ್ತನ ಸಮ್ಮುಖದಲ್ಲಿ ನಾವು ಸೇರಿ ಬರುವುದಕ್ಕೆ ಕರ್ತನ ಸಹಾಯ ಮಾಡಿದ್ದಕ್ಕಾಗಿ ನಾವು ತಂದೆಯಾದಂಥ ದೇವರಿಗೆ ಸ್ತೋತ್ರ ಎಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರೇರೆ. ಯಾಕಂತಂದರೆ ನಾವು ನೋಡುವಾಗ ಇಸ್ರಾಯೇಲರ ವಿಷಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿರುವಾಗ ಅವರು ಆ ಐಗುಪ್ತ ದೇಶದಲ್ಲಿ ಎಷ್ಟೊಂದು ಕಷ್ಟದಲ್ಲಿರುವಾಗ ಅವರು ಮಾಡಿದಂಥ ಪ್ರಾರ್ಥನೆ ದೇವರು ಕೇಳಿ ಅವರಿಗೆ ಒಂದು ಬಿಡುಗಡೆ ಕಾರ್ಯವನ್ನು ಕರ್ತನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಅವರನ್ನು ನೆನಪು ಮಾಡಿಕೊಂಡನು. ಅಯ್ಯೋ, ನಾನು ನಂಬಿರುವಂಥ ನನ್ನ ಮಕ್ಕಳು ಎಷ್ಟೋ ಪ್ರಯಾಸ ಪಡ್ತಾ ಇದ್ದಾರೆ, ಎಷ್ಟೋ ಕಷ್ಟಪಡ್ತಾ ಇದ್ದಾರೆ, ಇದರಿಂದ ಇವರನ್ನು ಬಿಡಿಸಿ ಸಮೃದ್ಧಿಯಾದಂಥ ಸ್ಥಳಕ್ಕೆ ನಾನು ತೆಗೆದುಕೊಂಡು ಬರಬೇಕೆಂಬುದಾಗಿ ಕರ್ತನು ಅವರನ್ನು ನೆನಪು ಮಾಡಿಕೊಂಡು ಕರ್ತನು ಆ ಐಗುಪ್ತ ದೇಶದಿಂದ, ಐಗುಪ್ತ ಅಂತಂದರೆ ಲೋಕ, ಪಾಪದಿಂದ ತುಂಬಲ್ಪಟ್ಟಿರುವಂಥ ಲೋಕ, ಆ ಲೋಕದಿಂದ ಕರ್ತನು ಅವರನ್ನು ಬಿಡಿಸಿ ಆತನು ಕಾನಾನ್ ದೇಶ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರ್ತನು ತೆಗೆದುಕೊಂಡು ಬರುವಂಥ ಒಂದು ಕಾರ್ಯವನ್ನು ನಾವು ನೋಡುವಂಥವರಾಗಿದೆ ಪ್ರೇರೆ. ಅದಕ್ಕೋಸ್ಕರವಾಗಿ ನಾವು ದೀನ ವ್ಯವಸ್ಥೆಯಲ್ಲಿರುವಾಗ ನಮ್ಮನ್ನು ನೆನಪು ಮಾಡಿಕೊಂಡು ನಮಗೆ ಉನ್ನತವಾದಂಥ ಕಾರ್ಯದಲ್ಲಿ ಕರ್ತನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಇವತ್ತು ದೀನ ವ್ಯವಸ್ಥೆ ಅನ್ನುವಾಗ ಅದು ಬಹಳ ದುಃಖದಿಂದ ಕೂಡಿರುವಂಥದ್ದಾಗಿರ್ತದೆ, ಅದು ನೋವಿನಿಂದ ಕೂಡಿರುವಂಥದ್ದಾಗಿರ್ತದೆ, ಅದು ಬಾಧ್ಯತೆಯಿಂದ ಕೂಡಿರುವಂಥದ್ದಾಗಿದೆ. ಅನೇಕ ಬಾಧ್ಯತೆಯಲ್ಲಿ ಜೀವಿಸುವಂಥ ಜೀವಿತವಾಗಿರ್ತದೆ ಪ್ರೇರೆ. ಅದಕ್ಕೋಸ್ಕರವಾಗಿ ಅಂಥ ಪರಿಸ್ಥಿತಿಯಿಂದ
ಕರ್ತನು ನಮ್ಮನ್ನು ಮೇಲೆತ್ತಿ, ಅಂಥ ಪರಿಸ್ಥಿತಿಯಲ್ಲಿ ಯಾರು ನಮ್ಮನ್ನು ನೆನಪು ಮಾಡ್ಕೊಳ್ಳದೇ ಇದ್ದಾಗ, ನಮ್ಮ ಸಂಬಂಧಿಕರು ನೆನಪು ಮಾಡ್ಕೊಳ್ಳದೇ ಇರುವಾಗ, ನಮ್ಮ ಸ್ನೇಹಿತರು ನಮ್ಮನ್ನು ನೆನಪು ಮಾಡ್ಕೊಳ್ಳದೇ ಇರುವಾಗ, ನಮ್ಮ ಅಕ್ಕಪಕ್ಕದವರು ನಮ್ಮನ್ನು ನೆನಪು ಮಾಡ್ಕೊಳ್ಳದೇ ಇರುವಾಗ, ನಮ್ಮ ತಂದೆಯಾದಂಥ ದೇವರು ನಮ್ಮನ್ನು ನೆನಪು ಮಾಡಿಕೊಂಡು ಆ ನಮ್ಮ ಸ್ಥಿತಿಯನ್ನು ಆತನು ಬದಲಾಯಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಪಡಿಸುವಂಥದ್ದಾಗಿದೆ ಪ್ರೇರೆ. ಯಾಕಂದರೆ ಆತನ ಕೃಪೆ ನಮ್ಮ ಮೇಲೆ ಇರುವುದರಿಂದ, ಆತನ ಕೃಪೆ ನಮ್ಮ ಮೇಲೆ ಇರುವುದರಿಂದ ಆತನು ನಮ್ಮನ್ನು ನೆನಪು ಮಾಡಿಕೊಂಡು ಆ ಸ್ಥಿತಿಯಿಂದ ಕರ್ತನು ನಮ್ಮನ್ನು ಮೇಲೆತ್ತುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಾಗಿ ಯೋಬ 1ನೇ ಅಧ್ಯಾಯ 21ನೇ ವಚನ ನೋಡುವಾಗ, ಏನು ಇಲ್ಲದವನಾಗಿ ನಾನು ತಾಯಿ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ನಾನು ಈ ಲೋಕವನ್ನು ಬಿಟ್ಟು ಹೋಗುವಂಥವನಾಗಿದ್ದೇನೆ. ಆದರೆ ದೇವರು ಕೊಟ್ಟಿದ್ದಾನೆ, ದೇವರು ತೆಗೆದುಕೊಂಡಿದ್ದಾನೆ, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಯೋಬನ ಜೀವಿತದಲ್ಲಿ ದೇವರು ಎಲ್ಲವನ್ನು ಕೊಟ್ಟಿದ್ದನು. ಆದರೆ ಎಲ್ಲವನ್ನು ಕಳೆದೋದಾಗಲೂ ಕೂಡ ದೇವರು ಹೇಳ್ತಾ ಇದ್ದಾನೆ, ಏನು ಇಲ್ಲದವನಾಗಿ ನಾನು ಈ ಲೋಕಕ್ಕೆ ಬಂದಿದ್ದಾನೆ, ಏನು ಇಲ್ಲದವನಾಗಿ ನಾನು ಈ ಲೋಕವನ್ನು ಬಿಟ್ಟು ಹೋಗುವಂಥವನಾಗಿದ್ದಾನೆ. ಆದರೆ ದೇವರು ಕೊಟ್ಟಿದ್ದಾನೆ, ದೇವರು ತೆಗೆದುಕೊಂಡಿದ್ದಾನೆ, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಇವತ್ತು ನಾವು ದೇವರು ನಮ್ಮನ್ನು ಕರೆದು ಆಶೀರ್ವದಿಸಿ ಕೆಲವೊಂದು ಕಷ್ಟಗಳು ಬರುವಾಗ, ಕೆಲವೊಂದು ನಷ್ಟಗಳು ಬರುವಾಗ, ಕೆಲವೊಂದು ಪರಿಸ್ಥಿತಿಗಳು ನಮಗೆ ಎದುರಾದಾಗ ನಾವೆಂದೂ ದೇವರನ್ನು ಬಿಟ್ಟು ದೂರ ಹೋಗದಂತೆ, ಯೋಬನು ಯಾವ ರೀತಿಯಾಗಿ ಎಲ್ಲವನ್ನು ಕಳೆದುಕೊಂಡಾಗಲೂ ಕೂಡ ಆತನು ದೇವರಿಂದ ದೂರ ಆಗದೆ ದೇವರೊಟ್ಟಿಗೆ ಆತನು ಜೀವಿಸ್ತಾ ಬಂದನೆಂಬುದನ್ನು ನೋಡ್ತೀವಿ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರಿಗೆ ಆತನು ಸ್ತೋತ್ರ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಕೊಟ್ಟಿದ್ದಾನೆ, ದೇವರು ತೆಗೆದುಕೊಂಡಿದ್ದಾನೆ, ದೇವರ ನಾಮಕ್ಕೆ ಸ್ತೋತ್ರ. ನಾವು ಸಂತೋಷವಾಗಿರುವಾಗ ನಾವು ಬಹಳ ಸ್ತೋತ್ರ ಹೇಳ್ತೀವಿ. ಅದೇ ಕಷ್ಟದಲ್ಲಿರುವಾಗ, ರೋಗದಲ್ಲಿರುವಾಗ, ಬಾಧ್ಯತೆಯಲ್ಲಿರುವಾಗ ಅನೇಕ ಸಾರಿ ಸ್ತೋತ್ರ ಬರುವುದಿಲ್ಲ ನಮ್ಮ ಬಾಯಿಂದ. ಅಯ್ಯೋ, ದೇವರು ನಮ್ಮನ್ನು ನೋಡ್ತಾ ಇಲ್ಲ, ದೇವ್ರು ನಮ್ಮ ಸ್ವರ ಕೇಳ್ತಾ ಇಲ್ಲ, ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವ್ರು ನಮಗೆ ಈ ಕಷ್ಟದಿಂದ ಬಿಡುಗಡೆ ಮಾಡ್ತಾ ಇಲ್ಲ ಎಂಬುದಾಗಿ ಅನೇಕ ಸಾರಿ ನಾವು ಸೋತು ಹೋಗ್ತೀವಿ. ಯೋಬನು ಕೂಡ, ಆತನು ಕೂಡ ಮನುಷ್ಯನೇ ಆಗಿದ್ದಾನೆ. ಆದರೂ ಕೂಡ ಎಂಥ ಪರಿಸ್ಥಿತಿ ಬಂತ ಅವನ ಜೀವಿತದಲ್ಲಿ, ಎಲ್ಲವನ್ನು ಕಳೆದುಕೊಂಡರೂ ಕೂಡ ಆತನು ದೇವರನ್ನು ಬಿಡದೆ ದೇವರೊಟ್ಟಿಗೆ ಆತನು ಜೀವಿಸೋದ್ರಿಂದ, ತಿರುಗಿ ದೇವರ ಸಮ್ಮುಖದಲ್ಲಿ ಆತನ ಪ್ರಾರ್ಥನೆ ಮಾಡುವುದರಿಂದ ದೇವರು ಅವನ ಜೀವಿತವನ್ನು ಉನ್ನತವಾದ ರೀತಿಯಿಂದ ಆಶೀರ್ವಾದ ಮಾಡಿರುವುದನ್ನು ನಾವು ನೋಡುವಂಥವರಾಗಿದೆ ಪ್ರಿಯರೇ. ನಾವು ಕಷ್ಟದಲ್ಲಿ ಕೂಡ ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕಷ್ಟದಲ್ಲಿ ಕೂಡ ನಾವು ದೇವರನ್ನು ಆರಾಧಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಸಂತೋಷವಾಗಿರುವಾಗ ನಾವು ಆನಂದ ಪಡ್ತೇವೆ, ದೇವರ ಸಮ್ಮುಖದಲ್ಲಿ ನಾವು ಸಮಯ ಕಳಿತೇವೆ. ಅನೇಕ ಸಾರಿ ಕಷ್ಟಗಳು ನಷ್ಟಗಳು ಬರುವಾಗ ದೇವರನ್ನು ಬಿಟ್ಟು ದೂರ ಹೋಗಿರುವಂಥ ಅನೇಕ ಜನರನ್ನು ನಾವು ನೋಡುವಂಥವರಾಗಿದೆ ಪ್ರೇರೆ. ಆದರೆ ದೇವರು ನಮಗೆ ದೀನ ವ್ಯವಸ್ಥೆಯಲ್ಲಿದ್ದಂಥ ನಮ್ಮನ್ನು, ಲೋಕದಲ್ಲಿದ್ದಂಥ ನಮ್ಮನ್ನು ದೇವರು ಕರೆದು ಆತನು ತನ್ನ ಸನ್ನಿಧಾನದಲ್ಲಿ ನಡೆಸ್ತಿರುವಾಗ ನಾವು ಕರ್ತನಿಗಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಮಾತಾಡುವಂಥದ್ದಾಗಿದೆ ಪ್ರೇರೆ. ಯಾಕಂದರೆ ದೀನ ವ್ಯವಸ್ಥೆ ನಮ್ಮ ಜೀವಿತದಲ್ಲಿ ಅದು ಎಷ್ಟೋ ಬಾಧ್ಯತೆಯಲ್ಲಿ ಇರುವಂಥದ್ದಾಗಿರ್ತದೆ. ಆದರೆ ಅದರಿಂದ ದೇವರು ನಮ್ಮ ತಪ್ಪಿಸಿ ಉನ್ನತವಾದ ರೀತಿಯಿಂದ ನಮ್ಮನ್ನು ಆಶೀರ್ವಾದ ಮಾಡಿ ಕರ್ತನ ಮಹಿಮೆಯಲ್ಲಿ ಆತನ ನಡೆಸಬೇಕೆಂಬುದಾಗಿ ಕರ್ತನು ಬಯಸುವಂಥವನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ನಾವು ಸ್ವಲ್ಪ ವರ್ಷಗಳ ಹಿಂದೆ ಹೋಗುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ನಮ್ಮ ಸ್ಥಿತಿ ಎಂಥದ್ದಾಗಿತ್ತು ಎಂಬುದಾಗಿ ನೋಡುವಾಗ ದೀನ ವ್ಯವಸ್ಥೆಯಲ್ಲಿದ್ದೆವು. ಅನೇಕ ಕಷ್ಟಗಳಲ್ಲಿ ನಾವು ಇದ್ದಿದ್ದೆವು, ಅನೇಕ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿದ್ದು. ಆದರೆ ದೇವರು ಕ್ರಮೇಣವಾಗಿ ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನು ತಪ್ಪಿಸಿ ಇವತ್ತು ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ಇಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಭಕ್ತನಾದಂಥ ದಾವೀದನು ಕೂಡ ಹೇಳ್ತಾನೆ, ಆತನು ಕೂಡ ನಾವು ನೋಡುವಾಗ ಆತನು ಒಬ್ಬ ಕುರುಬನಾಗಿದ್ದು, ಕುರಿ ಕಾಯುವಂಥ ಸಾಮಾನ್ಯವಾದಂಥ ಮನುಷ್ಯನಾಗಿದ್ದು. ಆತನು ಕುರಿ ಹಿಂದೆ ಆತನ ಅರಣ್ಯದಲ್ಲಿ ತನ್ನ ಸಮಯ ಕಳೆಯುವಂಥ ವ್ಯಕ್ತಿಯಾಗಿದ್ದನು. ಆತನನ್ನು ಯಾರು ಗುರುತಿಸದೇ ಇದ್ದಾಗಲೂ ಕೂಡ ದೇವರು ಅವನನ್ನು ದೃಷ್ಟಿಸಿ ಅವನನ್ನು ನೆನಪು ಮಾಡಿಕೊಂಡು ದೇವರು ಅವನನ್ನು ಕರೆದು ಆತನಿಗೆ ಆ ಅರಣ್ಯದಲ್ಲಿ ವಾಸ ಮಾಡ್ತಿರುವಂಥ ಆ ದಾವೀದನನ್ನು ಕರೆದು ದೇವರು ಅರಮನೆಗೆ ನಡೆಸಿದನೆಂಬುದಾಗಿ ನೋಡ್ತೇವೆ. ಇಸ್ರಾಯೇಲ್ ದೇಶವನ್ನು ಆಳುವುದಕ್ಕೆ ಒಬ್ಬ ದೊಡ್ಡ ಅರಸನಾಗಿ ಕರ್ತನು ಮಾರ್ಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಇದು ನಾವು ನಂಬಿರುವಂಥ ಕರ್ತನು ನಮ್ಮ ಜೀವಿತದಲ್ಲಿ ಮಾಡುವಂಥ ದೊಡ್ಡ ಕಾರ್ಯ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ನಾವು ಇದ್ದ ಸ್ಥಿತಿಯಲ್ಲೇ ನಾವು ಇರುವುದಕ್ಕೆ ಕರ್ತನ ನಮ್ಮನ್ನು ಬಿಡುವುದಿಲ್ಲ. ನಾವು ದೀನ ವ್ಯವಸ್ಥೆಯಲ್ಲಿದ್ದೇವ, ನಾವು ಬಾಧ್ಯತೆಯಲ್ಲಿ ಇದ್ದಿದ್ದೇವ, ನಾವು ಕಷ್ಟದಲ್ಲಿ ಇದ್ದಿದ್ದೇವ, ನಾವು ರೋಗದಲ್ಲಿ ಇದ್ದಿದ್ದೇವ, ನಮ್ಮ ಪರಿಸ್ಥಿತಿ ಬಹಳ ಗಂಭೀರವಾಗಿದೆಯಾ, ಅದೇ ಸ್ಥಿತಿಯಲ್ಲಿ
ಕರ್ತನ ನಮ್ಮನ್ನು ಬಿಡದೆ ಆ ಸ್ಥಿತಿಯಿಂದ ಕ್ರಮೇಣವಾಗಿ ಕರ್ತನು ನಮ್ಮನ್ನು ಮೇಲೆತ್ತುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ನಾವು ನೋಡ್ತೇವೆ, ನಾವು ದೀನ ವ್ಯವಸ್ಥೆಯಲ್ಲಿರುವಾಗ ನಮ್ಮನ್ನು ಯಾರೂ ನೆನಪು ಮಾಡಿಕೊಳ್ಳದೆ ಇದ್ದಾಗಲೂ ಕೂಡ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥವನು ಒಬ್ಬನಿದ್ದಾನೆ. ಆತನೇ ನಾವು ನಂಬಿರುವಂಥ ನಮ್ಮ ತಂದೆಯಾದಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಆತನನ್ನು ಎಷ್ಟೇ ಸ್ತೋತ್ರ ಹೇಳಿದ್ರು, ಎಷ್ಟೇ ನಾವು ಕೊಂಡಾಡಿದ್ರು ಕಡಿಮೆ ಎಂಬುದಾಗಿ ನೋಡ್ತೇವೆ. ಯಾಕಂದರೆ ನಮ್ಮ ದೀನ ವ್ಯವಸ್ಥೆ ಕರ್ತನ ನೆನಪು ಮಾಡಿಕೊಂಡು ಇವತ್ತು ಉನ್ನತವಾದ ರೀತಿಯಿಂದ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ತಂದೆಯಾದಂಥ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಮೊದಲನೇದಾಗಿ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥವನಾಗಿದೆ. ನಮ್ಮ ಕುಟುಂಬವನ್ನು ನೆನಪು ಮಾಡ್ಕೊಳ್ಳುವಂಥ, ಅಯ್ಯೋ ಯಾರೂ ನನ್ನನ್ನು ನೋಡ್ತಾ ಇಲ್ಲ ಎಂಬುದಾಗಿ ನಾವು ಅಂದ್ಕೊಳ್ಬೋದು. ಆದರೆ ನಮ್ಮನ್ನು ನೋಡುವಂಥವನು ನಾವು ನಂಬಿರುವಂಥ ನಮ್ಮ ತಂದೆಯಾದಂಥ ದೇವರಾಗಿದ್ದಾನೆ ಪ್ರೇರೆ. ಎರಡನೇದಾಗಿ ನೋಡುವಾಗ ಅಲ್ಲಿ 24ನೇ ವಚನದಿಂದ ನೋಡ್ತೇವೆ, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ. ನಮ್ಮನ್ನು ಶತ್ರುಗಳಿಂದ ಕರ್ತನು ನಮ್ಮನ್ನು ಬಿಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಶತ್ರು ಪ್ರತಿದಿನ ನಮ್ಮ ಹಿಂದೆ ಇರುವ ಆತನಾಗಿದ್ದಾನೆ, ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ. ನಮಗೆ ಅನೇಕ ಬಾಧ್ಯತೆಗಳಿಗೆ ಆತ ನಡೆಸಬೇಕೆಂಬುದಾಗಿ ಆತನು ಬಯಸುವಂಥವನಾಗಿದ್ದಾನೆ. ನಮ್ಮ ಶತ್ರುಗಳಿಂದ ನಮ್ಮ ತಂದೆಯಾದಂಥ ದೇವರು ಬಿಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ರು ಆ ಐಗುಪ್ತ ದೇಶದಿಂದ ಕರ್ತನವರನ್ನು ನೆನಪು ಮಾಡಿಕೊಂಡು ಅವರಿಗೆ ಬಿಡುಗಡೆ ಮಾಡಿ ಅವರಿಗೆ ಆ ಒಂದು ಪ್ರಯಾಣದಲ್ಲಿ ನಡೆಸುವಾಗ ಮುಂದೆ ನಾವು ನೋಡ್ತೇವೆ, ಒಂದು ದೊಡ್ಡ ಕೆಂಪು ಸಮುದ್ರ ಅವ್ರ ಮುಂದೆ ಬಂತು. ಮುಂದೆ ಕೆಂಪು ಸಮುದ್ರ ಬಂತೆ. ಹಿಂದೆ ನೋಡುವಾಗ ಫರೋನನ ಸೈನ್ಯ ಅವ್ರು ಬೆನ್ನು ಹತ್ತಾ ಇದ್ದಾರೆ. ಫರೋನನ ಸೈನ್ಯ ಬೆನ್ನು ಹತ್ತಾ ಇದೆ. ಮುಂದೆ ನೋಡುವಾಗ ಕೆಂಪು ಸಮುದ್ರ ತುಂಬಿ ಹರಿತಾ ಇದೆ. ಅವಾಗ ಎಲ್ಲ ಇಸ್ರಾಯೇಲ್ರು ಭಯ ಪಡ್ತಾ ಇದ್ದಾರೆ. ಅಯ್ಯೋ, ಮುಂದೆ ನೋಡುವಾಗ ಕೆಂಪು ಸಮುದ್ರ ಇದೆ, ಹಿಂದೆ ನೋಡುವಾಗ ಫರೋನನ ಸೈನ್ಯ ಬೆನ್ನತ್ತಿದೆ, ನಮ್ಮ ಸಮಯ ಮುಗ್ದಾಯ್ತು ಎಂಬುದಾಗಿ ಅವರು ನೆನೆಸ್ತಾ ಇದ್ದರು. ಎಡಭಾಗಕ್ಕೆ ಬಲಭಾಗಕ್ಕೆ ಅವರು ಓಡಿ ಹೋಗಿ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಬೇಕೆಂಬುದಾಗಿ ಅವರು ಆಲೋಚನೆ ಮಾಡುವಾಗ ಎತ್ತರವಾದಂಥ ಬೆಟ್ಟಗಳು ಇರುವುದರಿಂದ ಅವರು ಮುಂದೆ ಓಡಿ ಹೋಗುವುದಕ್ಕೆ, ಎಡಭಾಗ ಬಲಭಾಗಕ್ಕೆ ಓಡಿ ಹೋಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಅವರಿಗೆ ಎದುರಾಗ್ತಾಯಿದ್ರು. ಹೇಗಾದರೂ ಮಾಡಿ ನಮ್ಮ ಪ್ರಾಣವನ್ನು ತಪ್ಪಿಸ್ಕೊಳ್ಬೇಕೆಂಬುದಾಗಿ ಅವರು ಆಲೋಚನೆ ಮಾಡ್ತಾಯಿದ್ರು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ವಿಮೋಚನಕಾಂಡ 14ನೇ ಅಧ್ಯಾಯ 21-22ನೇ ವಚನ ನೋಡುವಾಗ ಅಲ್ಲಿ ದೇವರು ಮೋಶೆ ಮೂಲಕವಾಗಿ ಒಂದು ದೊಡ್ಡ ಕಾರ್ಯವನ್ನು ಮಾಡುವಂಥದ್ದನ್ನು ನಾವು ನೋಡುವಂಥವರಾಗಿದೆ. ದಯಮಾಡಿ ಯಾರಾದರೂ ಓದಿ ಸಹಾಯ ಮಾಡಿರಿ. ನಾನು ನೇಮಿಸಿದ ಆಶ್ರಯ ಸ್ಥಳಕ್ಕೆ ಓಡಿ ಹೋಗಿ ಬದುಕಬಹುದು, ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಮತ್ತೊಬ್ಬನನ್ನು ಮೋಸದಿಂದ. ಸಿಸ್ಟರ್ 14ನೇ ಅಧ್ಯಾಯ ಸಿಸ್ಟರ್, ವಿಮೋಚನಕಾಂಡ 14-21-22ನೇ ವಚನ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದ ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲ ಕಾಣಿಸುವಂತೆ ಮಾಡಿದನು. ಅಷ್ಟೇ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಇಸ್ರಾಯೇಲ್ರು ಆ ಕೆಂಪು ಸಮುದ್ರದ ಮುಂದೆ ಇದ್ದಿದ್ದಾರೆ. ಫರೋನ ಸೈನ್ಯ ಇವರ ಬೆನ್ನ ಹಿಂದೆ ಇದೆ. ಅವರ ಜೀವಿತದಲ್ಲಿ ಒಂದು ದೊಡ್ಡ ಉಪದ್ರವ ಏನಂತಂದರೆ, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸುವಂಥ ದೇವರು. ಶತ್ರು ಇವ್ರ ಬೆನ್ನ ಹಿಂದೆ ಇದ್ದಾನೆ. ಮುಂದೆ ಓಡಿ ಹೋಗಿ ಶತ್ರುವಿನಿಂದ ತಪ್ಪಿಸ್ಕೊಳ್ಬೇಕೆಂಬುದಾಗಿ ನೋಡುವಾಗ ಅಲ್ಲಿ ಮುಂದೆ ಕೆಂಪು ಸಮುದ್ರ ಇದೆ. ಅದನ್ನು ದಾಟಿ ಹೋಗುವುದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇಸ್ರಾಯೇಲ್ರ ಮಧ್ಯದಲ್ಲಿದೆ. ಆವಾಗ ಮೋಶೆ ದೇವರ ನೋಡುವಾಗ ಮೋಶೆಗೆ ಆತನು ಪ್ರಾರ್ಥನೆ ಮಾಡಿದಾಗ ದೇವರು ಆ ತುಂಬಿ ಹರಿಯುವಂಥ ನದಿಯನ್ನು, ತುಂಬಿ ಹರಿಯುವಂಥ ಕೆಂಪು ಸಮುದ್ರವನ್ನು ಕರ್ತನು 2 ಭಾಗವಾಗಿ ಮಾರ್ಪಡಿಸಿರುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ತುಂಬಿ ಹರಿಯುವಂಥ ಆ ಕೆಂಪು ಸಮುದ್ರ 2 ಭಾಗ ಆಗಬೇಕಂತಂದರೆ ಅದು ಸಾಮಾನ್ಯವಾದಂಥ ಕೆಲಸ ಅಲ್ರಿ. ಒಂದು ಸ್ವಲ್ಪ ನೀರಿತ್ತಂದರೆ ಸ್ವಲ್ಪ ನಾವು ಅದನ್ನು ಸೈಡಿಗೆ ಮಾಡಬೇಕಂತಂದರೆ ಆಗದೇ ಇರುವಂಥ ಪರಿಸ್ಥಿತಿ. ತುಂಬಿ ಹರಿಯುವಂಥ ನದಿ 2 ಭಾಗವಾಗಿ ಕರ್ತನು ಮಾರ್ಪಡಿಸಿದನು ಎಂಬುದಾಗಿ ನೋಡ್ತೇವೆ. ಗೋಡೆ ಹಾಗೆ ಆ ನೀರು ಅಲ್ಲೇ ಹರಿತಾ ಇತ್ತಂತ್ರಿ. ನಾವು ಈ ಕೆಂಪು ಸಮುದ್ರ ವಿಷಯದಲ್ಲಿ ನಾವು ಯೂಟ್ಯೂಬ್ನಲ್ಲಿ ನೋಡುವಾಗ ಆ ನೀರು ಅದೇ ರೀತಿಯಾಗಿ ಹರಿತಾ ಇರ್ತದಂತೆ.
ಅಲ್ಲೇ ಮೇಲೆ ಇರ್ತದೆ ಮತ್ತು ಕೆಳಗೆ ಬೀಳ್ತಾ ಇರ್ತದೆ, ಅದು ಮುಂದೆ ಬರುವುದಿಲ್ಲ. ಈ ಕಡೆ ಇರುವಂಥ ನೀರು ಅಲ್ಲೇ ಮೇಲಿಂದ ಕೆಳಗೆ ಬರ್ತಾ ಇರ್ತದೆ. ಅವರು ಯಾವ ರೀತಿಯಾಗಿ ಆ ಸಮುದ್ರವನ್ನು ದಾಟಿದರು ಎಂಬುದಾಗಿ ನೋಡುವಾಗ, ಒಣನೆಲದ ಮೇಲೆ ಯಾವ ರೀತಿಯಾಗಿ ಅವರು ನಡೆದುಕೊಂಡು ಬಂದರು, ಆ ರೀತಿಯಾಗಿ ಒಣದ ನೆಲದ ಮೇಲೆ ಅವರು ನಡೆದುಕೊಂಡು ದಾಟಿ ಹೋದರು ಎಂಬುದಾಗಿ ನೋಡ್ತೀವಿ ಪ್ರೇರೆ. ಇವತ್ತು ಒಂದು ಗ್ಲಾಸ್ ನೀರು ಚೆಲ್ಲಿದ್ರೆ ಬೇಗ ಒಣಗಿ ಹೋಗುವುದಿಲ್ಲ. ತುಂಬಿರುವಂಥ ಸಮುದ್ರ ಅದು ಒಣಗಿ ಹೋಗುವಂತೆ ಕರ್ತನು ದೊಡ್ಡ ಕಾರ್ಯವನ್ನು ಮಾಡಿದನು ಎಂಬುದನ್ನು ನೋಡ್ತೀವಿ. ಯಾವ ಇಸ್ರಾಯೇಲರಿಗೆ ಶತ್ರು ಬೆನ್ನತ್ತಿತ್ತು, ಅವ್ರ ಮಧ್ಯದಲ್ಲಿ ದೊಡ್ಡ ಅದ್ಭುತವನ್ನು ಕರ್ತನು ಮಾಡಿ ಆ ಸಮುದ್ರವನ್ನು ದಾಟುವುದಕ್ಕೆ ದೇವರು ಕೃಪೆ ಕೊಟ್ಟನೆಂಬುದಾಗಿ ನೋಡ್ತೀವಿ. ಅದೇ ಇಸ್ರಾಯೇಲರು ಇವರು ಬೇಗ ಬಂದು ಇವರು ಪ್ರಾಣ ತೆಗಿಬೇಕೆಂಬುದಾಗಿ ಅವರು ಎದುರು ನೋಡ್ತಾ ಇದ್ದರು. ಓಡಿ ಬರೋಷ್ಟರೊಳಗಾಗಿ ಇಸ್ರಾಯೇಲರು ದಾಟಿದ ತಕ್ಷಣವೇ ಆ ನೀರು ಒಂದಾಗುವುದಕ್ಕೆ ಪ್ರಾರಂಭವಾಯ್ತಂತೆ. ಯಾವಾಗ ನೀರು ಒಂದಾಯಿತು ಆವಾಗ ಇಸ್ರಾಯೇಲರು ವೇಗವಾಗಿ ಬಂದು ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು. ಪ್ರಾಣ ತೆಗೆಯುವುದಕ್ಕೋಸ್ಕರವಾಗಿ ಬಂದಂಥ ಜನರ ಪ್ರಾಣನೇ ಅವ್ರು ಕಳೆದುಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ ಪ್ರೇರೆ. ಇವತ್ತು ನಮ್ಮ ದೇವರು, ನಾವು ನಂಬಿರುವಂಥ ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಯಾಕಂತಂದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ಶತ್ರುಗಳನ್ನು ನಮ್ಮನ್ನು ಬಿಡಿಸಿದ್ದು ಅಂತ. ಎರಡನೇದಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯ ಅಂತಂದರೆ, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರತಿದಿನ ಶತ್ರು ನಮ್ಮನ್ನು ಕಾಡುವಂಥವನಾಗಿದ್ದಾನೆ. ಅನೇಕ ರೋಗಗಳಿಂದ ನಮ್ಮನ್ನು ಕಾಡುವಾತನಾಗಿದ್ದಾನೆ. ಅನೇಕ ಕಷ್ಟಗಳು ನಮ್ಮ ಮಧ್ಯದಲ್ಲಿ ತೆಗೆದುಕೊಂಡು ಬರುವಂಥವನಾಗಿದ್ದಾನೆ. ಅನೇಕ ಬಾಧ್ಯತೆಗಳು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬರುವಂಥವನಾಗಿದ್ದಾನೆ. ಅನೇಕ ಅಪಾಯಗಳು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬಂದು ನಮ್ಮ ಸಂತೋಷವನ್ನು ಹಾಳು ಮಾಡಬೇಕೆಂಬುದಾಗಿ ಸೈತಾನನು ಬಯಸುವಂಥವನಾಗಿದ್ದಾನೆ. ಆದರೆ ದೇವರು ನಮ್ಮ ಮಧ್ಯದಲ್ಲಿದ್ದು ಆ ಉಪದ್ರವದಿಂದ ಕರ್ತನ ನಮ್ಮನ್ನು ತಪ್ಪಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಮಾತಾಡುವಂಥದ್ದಾಗಿದೆ ಪ್ರೇರೆ. ಅದೇ ನಾವು ಇದೇ 136ನೇ ಕೀರ್ತನೆ 13ನೇ ವಚನ ನೋಡುವಾಗ, ಆತನು ಕೆಂಪು ಸಮುದ್ರವನ್ನು ವಿಧಿಸಿದನು, ಆತನ ಕೃಪೆಯು ಶಾಶ್ವತವಾದದು. 14ನೇ ವಚನ ನೋಡ್ತೇವೆ, ಇಸ್ರಾಯೇಲರನ್ನು ಅವರ ಮಧ್ಯದಲ್ಲಿ ನಡೆಸಿದನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದನ್ನು ನೋಡ್ತೇವೆ. ಎಲ್ಲ ಇಸ್ರಾಯೇಲರು ಅದರ ಮಧ್ಯದಲ್ಲಿ ನಡೆದು ದಾಟಿ ಬಂದರು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಆ ರೀತಿಯಾಗಿ ಕರ್ತನು ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಎಚ್ಚರಿಸುವಂಥದ್ದಾಗಿದೆ ಪ್ರೇರೆ. ಅದೇ ರೀತಿಯಾಗಿ ನಾವು 91ನೇ ಕೀರ್ತನೆ 15ನೇ ವಚನದಲ್ಲಿ ನೋಡುವಾಗ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನ ಹತ್ತಿರದಲ್ಲಿದ್ದು ಅದರಿಂದ ನಮ್ಮನ್ನು ತಪ್ಪಿಸಿ ಘನಪಡಿಸುವಂಥವನಾಗಿದ್ದಾನೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರು ನಮ್ಮ ಜೊತೆಯಲ್ಲಿ ಇಲ್ಲದೇ ಇರುವಾಗ, ನಮ್ಮ ಸಂಬಂಧಿಕರು ನಮ್ಮ ಜೊತೆ ಇಲ್ಲದೇ ಇರುವಾಗ, ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಇಲ್ಲದೇ ಇರುವಾಗ, ನಮ್ಮ ಸ್ನೇಹಿತರು ನಮ್ಮ ಜೊತೆಯಲ್ಲಿ ಇಲ್ಲದೇ ಇರುವಾಗ, ನಾವು ನಂಬಿರುವಂಥ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿದ್ದು ಆ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಕರ್ತನು ನಮ್ಮನ್ನು ತಪ್ಪಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಘನಪಡಿಸ್ತಾನಂತ. ಇವತ್ತು ಅನೇಕ ಇಕ್ಕಟ್ಟಿನ ಪರಿಸ್ಥಿತಿ ಪ್ರತಿಯೊಬ್ಬರ ಜೀವಿತದಲ್ಲಿ ಹಾದು ಹೋಗಿರುವಂಥದ್ದು ನಾವು ನೋಡ್ತೇವೆ. ಇವತ್ತು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ನಾನು ಹಾದು ಹೋಗಿಲ್ಲ ಎಂಬುದಾಗಿ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಆ ಇಕ್ಕಟ್ಟಿನ ದಾರಿಯಲ್ಲಿ ನಡೆದು ಹೋಗುವಂಥದ್ದು ನೋಡ್ತೇವೆ. ಒಂದಾದರೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ ಪ್ರೇರೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ದಾವೀದನ ಕೀರ್ತನೆ ನೋಡ್ತೇವೆ 91ನೇ ಕೀರ್ತನೆಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ತನು ನಮಗೆ ಹತ್ತಿರದಲ್ಲಿದ್ದು ನಮ್ಮ ಜೊತೆಯಲ್ಲಿದ್ದು ಅದರಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಮಾತಾಡುವಂಥದ್ದಾಗಿದೆ. ಅದೇ ರೀತಿಗೆ 121ನೇ ಕೀರ್ತನೆ 4ನೇ ವಚನದಲ್ಲಿ ನೋಡುವಾಗ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ನೋಡಿ, ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಾಯ್ತಾನ. ನಮ್ಮ ಬಲಗಡೆಯಲ್ಲಿ ನೆರಳಿನ ಉಪಾಧಿಯಲ್ಲಿದ್ದು ನಮ್ಮನ್ನು ಕಾಯುವಂಥವನಾಗಿದೆ. ನಾವು ಯಾವುದೇ ಅಪಾಯಕ್ಕೆ ಒಳಗಾಗಬಾರ್ದು, ನಾವು ಯಾವ ರೋಗಕ್ಕೆ ಒಳಗಾಗಬಾರ್ದು, ನಾವು ಯಾವ ಸಮಸ್ಯೆಗೆ ಒಳಗಾಗಬಾರ್ದು, ನಾವು ಯಾವ ಉಪದ್ರವಕ್ಕೆ ಒಳಗಾಗಬಾರದೆಂಬ ಉದ್ದೇಶದಿಂದ ಕರ್ತನು ನಮ್ಮ ಬಲಗಡೆಯಲ್ಲಿ ನಮ್ಮ ನೆರಳಿನ ಉಪಾಧಿಯಲ್ಲಿದ್ದು ನಮ್ಮನ್ನು ಬಲಪಡಿಸ್ತಾ ಇರ್ತಾನೆ. ಮತ್ತೆ ಯಾವ ರೀತಿಯಾಗಿ ಕಾಯ್ತಾನೆ ಎಂಬುದಾಗಿ ನಾವು 3ನೇ ವಚನದಲ್ಲಿ ನೋಡುವಾಗ, ಇಗೋ ಇಸ್ರಾಯೇಲರನ್ನು ಕಾಯುವಂಥ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ತೂಕಡಿಕೆ ಮಾಡದೆ, ನಿದ್ರೆ ಮಾಡದೆ
ಕರ್ತನು ನಮ್ಮನ್ನು ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಇವತ್ತು ಆ ರೀತಿಯಾಗಿ ಕಾಯುವಂಥ ದೇವರನ್ನು ನಾವು ಆರಾಧಿಸುವಂಥವರಾಗಿದ್ದೇವೆ. ಆ ರೀತಿಯಾಗಿ ಕಾಯುವಂಥ ದೇವರನ್ನು ನಾವು ಸ್ತೋತ್ರ ಮಾಡುವಂಥವರಾಗಿದ್ದೇವೆ. ಆ ರೀತಿಯಾಗಿ ಕಾಯುವಂಥ ದೇವರಿಗೆ ನಾವು ಎಷ್ಟು ಸ್ತೋತ್ರ ಹೇಳಿದ್ರು ಅದು ಕಡಿಮೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಯಾಕಂದರೆ ನಮ್ಮನ್ನು 24 ಗಂಟೆಗಳು ನಮ್ಮ ಕರ್ತನು ನಮ್ಮನ್ನು ಕಾಯುವಂಥವನಾಗಿದೆ. ಎಷ್ಟು ತಾಸು ಅಂತಾರಮ್ಮ? 24 ಗಂಟೆಗಳು. ಇಲ್ಲೇ ಬಸವನಗರನಲ್ಲಿ ಒಬ್ಬ ತಾಯಿ ಒಂದೂವರೆ ವರ್ಷದ ಮಗು ಇತ್ತು. ಭಾಳ ಸ್ಮಾರ್ಟ್ ಇತ್ತು ಮಗು, ಗಂಡು ಮಗು ಇತ್ತು. ಆ ಮಗುವಿಗೆ ತಾಯಿ ಹಾಲು ಕುಡಿಸ್ತಾ ಅದೇ ರೀತಿಯಾಗಿ ನಿದ್ರೆ ಹೋಗ್ಬಿಟ್ಟಿದ್ದಾಳೆ. ಆ ನಿದ್ರೆ ಹೋದಾಗ ಆ ಮಗು ಹಾಲು ಕುಡಿಯೋದು ಬಿಟ್ಟು ಆ ಮಗು ಕೂಡ ಸ್ವಲ್ಪ ನಿದ್ರೆ ಮಾಡಿದೆ. ಆ ನಿದ್ರೆಯಿಂದ ಎದ್ದು ಅದಕ್ಕೆ ನೀರಡಿಕೆ ಆದಾಗ ನೀರು ಕುಡಿಬೇಕೆಂಬುದಾಗಿ ಹೋಗುವಾಗ ಗ್ಲಾಸ್ನಲ್ಲಿ ಕೆರೋಸಿನ್ ಇಟ್ಟುಬಿಟ್ಟಿದ್ದಾರೆ. ಆ ಕೆರೋಸಿನ್ ಕುಡಿದು ಆ ಮಗು ಸುಸ್ತಾಗಿಬಿಟ್ಟದ್ರಿ. ಆವಾಗ ತಾಯಿ ಎದ್ದು ಬಿಟ್ಟಾಡ್ರಿ. ತಾಯಿ ಹೇಳೋಷ್ಟ್ರೊಳಗಾಗಿ ಆ ಮಗು ಆ ಕೆರೋಸಿನ್ ಕೊಂಡು ಎಷ್ಟೋ ಬಾಧೆ ಪಡ್ತಾಯಿದ್ರು. ಅದೇ ರೀತಿಯಾಗಿ ತಕ್ಷಣ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋದರು. ಎಷ್ಟೊಂದು ಭಾಗ ಆ ಬಾಧ್ಯತೆಯಿಂದ ಆ ಮಗು 2 ದಿನ ಉಳಿದು 3ನೇ ದಿನದಲ್ಲಿ ಸಾಯ್ತಾಯಿತ್ತು. ಆಕೆ ಗಂಡ ಭಯಂಕರವಾಗಿ ಹೊಡಿಯೋದಕ್ಕೆ ಆರಂಭ ಮಾಡ್ತಾನೆ ರೀ. ನನ್ನ ಮಗು ನಿನ್ನ ಮೂಲಕನೇ ಸತ್ತೋಯ್ತು, ನೀವು ಒಂದು ವೇಳೆ ಎಚ್ಚರಿಕೆ ಇರ್ತಿದ್ದಂತಂದ್ರೆ ಆ ಮಗು ಸಾಯ್ತಾ ಇರಲಿಲ್ಲ. ಆ ರೀತಿಯಾಗಿ ಕೆರೋಸಿನ್ ಕುಡಿತಾ ಇರಲಿಲ್ಲ ಎಂಬುದಾಗಿ ಎಷ್ಟೊಂದು ಜಗಳ. ಇಲ್ಲಿ ನೋಡ್ರಿ, ದೇವರು ನಮಗೆ ಕೊಟ್ಟಂಥ ಮಗುವನ್ನು ನಾವು ಸ್ವಲ್ಪ ಸಮಯ ಕೂಡ ಕಾಯುವುದಕ್ಕೆ ಆಗದೇ ಇರುವಂಥದ್ದು. ಯಾಕಂದರೆ ಆ ರೀತಿಯಾಗಿ ಅನೇಕ ಸಾರಿ ನಮಗೆ ತೂಕಡಿಕೆ ಬರುವಂಥದ್ದು, ನಿದ್ರೆ ಬರುವಂಥದ್ದು, ಆಯಾಸಾಗುವಂಥದ್ದು ಸಹಜ ಇದೆ. ಇವತ್ತು ತಾಯಿ ಮಗುವನ್ನು ಕಳೆದುಕೊಂಡು ಒಂದು ಕಡೆ ದುಃಖ, ಎರಡನೇದು ಗಂಡನ ಒಂದು ದುಃಖ, ಸಮಸ್ಯೆ. ಆತನು ಹೇಳ್ತಾ ಇದ್ದಾನೆ, ಯಾವಾಗ ನನ್ನ ಮಗುವನ್ನು ಕೊಂದಾಕಿದಂತಂದರೆ ನಿನ್ನ ಜೊತೆ ಸಂಸಾರೇ ಮಾಡುವುದಿಲ್ಲ ಎಂಬುದಾಗಿ ಬಿಟ್ಟು ಹೋಗಿದ್ರು. ಮತ್ತೆ ನಾವು ಹೇಳಿದೆವು, ನೋಡಪ್ಪ ನೀ ಆಕೆಯನ್ನು ಬಿಟ್ಟು ನೀ ದೂರ ಹೋದ್ರೆ ಮತ್ತೆ ಆ ಮಗು ಬರುವುದಿಲ್ಲ. ಯಾವ ತಾಯಿ ಕೂಡ ತನ್ನ ಮಗು ಸಾಯಬೇಕೆಂಬುದಾಗಿ ಬಯಸುವುದಿಲ್ಲ. ಆಕಸ್ಮಿಕವಾಗಿ ಆಗಿರುವಂಥ ಒಂದು ಕಾರ್ಯವಾಗಿದೆ. ತಿರುಗಿ ನೀವು ಕುಟುಂಬವಾಗಿರ್ರಿ, ದೇವರು ನಿಮ್ಮಮ್ಮನ್ನು ಪ್ರೀತಿ ಮಾಡಿ ಮತ್ತೆ ಮಗುವನ್ನು ಕೊಡ್ತಾನೆ ಎಂಬುದಾಗಿ ಅವ್ರಿಗೆ ಹೇಳುವಾಗ ತಿರುಗಿ ದೇವ್ರ ಕೃಪೆಯಿಂದ ಕುಟುಂಬ ಒಂದಾಗಿ ತಿರುಗಿ ದೇವರು ಅವರಿಗೆ ಮಕ್ಕಳನ್ನು ಕೊಟ್ಟು ಸಂತೋಷಪಡಿಸಿರುವಂಥದ್ದು ನೋಡ್ತೀವಿ ಪ್ರೇರೆ. ಯಾಕೆ ಉದಾಹರಣೆ ನಾನು ಹೇಳಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ ನಾವು ನಂಬಿರುವಂಥ ಕರ್ತನು ಯಾವ ರೀತಿಯಾಗಿ ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ನೋಡುವಾಗ, ಈಗೋ ಇಸ್ರಾಯೇಲರನ್ನು ಕಾಯುವಂಥ ದೇವರು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಂಥವನಾಗಿದ್ದಾನೆ ಪ್ರೇರೆ. ಎಂಥ ಅದ್ಭುತವಾದಂಥ ಮಾತು, ಎಂಥ ಅದ್ಭುತವಾದಂಥ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಪ್ರೇರೆ. ಮತ್ತೆ ನಾವು ಅದೇ ವಾಕ್ಯದ ಕೆಳಭಾಗದಲ್ಲಿ ನೋಡುವಾಗ, ನೀನು ಹೋಗುವಾಗಲೂ ಬರುವಾಗಲೂ ನಾನು ನಿಮ್ಮನ್ನು ಕಾಯುವನೆಂಬುದಾಗಿ. ನಾವು ಪ್ರಯಾಣ ಮಾಡುವಾಗ ದೇವರು ನಮ್ಮನ್ನು ಕಾಯ್ತಾನೆ, ನಾವು ಬರುವಾಗ ದೇವರು ನಮ್ಮನ್ನು ಕಾಯ್ತಾನೆ, ನಾವು ಜೀವಿಸುವಾಗ ದೇವರು ನಮ್ಮನ್ನು ಕಾಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಪ್ರಾಣ ಕಾಯ್ತಾನೆ, ನಾವು ಜೀವಿಸುವಂಥ ಜೀವಿತ, ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನು ಪ್ರತಿಯೊಂದು ಕೂಡ ಕರ್ತನು ಕಾಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ನಾವು ಕರ್ತನಿಗೆ ಪ್ರತಿದಿನ ಸ್ತೋತ್ರ ಹೇಳಬೇಕು. ದೇವರೇ, ಈ ದಿನ ಆರಂಭ ಮಾಡುವುದಕ್ಕೆ ನೀನು ಕೃಪೆ ಕೊಟ್ಟಿದ್ದಿ, ದಿನವೆಲ್ಲ ನಮ್ಮನ್ನು ಅದ್ಭುತವಾದ ರೀತಿಯಿಂದ ಕಾಪಾಡು. ಬರುವಂಥ ಅಪಾಯಗಳಿಂದ, ಬರುವಂಥ ರೋಗಗಳಿಂದ, ಬರುವಂಥ ಉಪದ್ರವಗಳಿಂದ, ಬರುವಂಥ ಹಿಂಸೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು ಎಂಬುದಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಿ ಮುಂದೆ ಹೋಗುವಾಗ, ಅನೇಕ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ದೇವರು ಎಲ್ಲದರಿಂದ ನಮ್ಮನ್ನು ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ಕರ್ತನ 2ನೇದಾಗಿ ನಾವು ನೋಡುವಾಗ, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆ ಶಾಶ್ವತವಾಗಿದೆ ಎಂಬುದಾಗಿ ನೋಡ್ತೇವೆ. ಇಸ್ರಾಯೇಲರು ಆ ಅರಣ್ಯ ಪ್ರದೇಶದಲ್ಲಿ ಅವರು ಪ್ರಯಾಣ ಮಾಡುವಾಗ ಅನೇಕ ರೀತಿಯಿಂದ ಕರ್ತನು ಅವರನ್ನು ಕಾಪಾಡ್ತಾ ಬಂದನೆಂಬುದನ್ನು ನೋಡ್ತೇವೆ. ಮಳೆ ಬರುವಾಗ ದೇವರು ಅವರಿಗೆ ಮೇಘಸ್ತಂಭವಾಗಿದ್ದು ಅವರನ್ನು ಕಾಪಾಡ್ತಾ ಬಂದನೆಂಬುದಾಗಿ ನೋಡ್ತೇವೆ. ಅವರನ್ನು ಕತ್ತಲೆಯಲ್ಲಿ ಅವರು ಪ್ರಯಾಣ ಮಾಡುವಾಗ ಅವರಿಗೆ ಅಗ್ನಿಸ್ತಂಭವಾಗಿ ಅವರ ಮಧ್ಯದಲ್ಲಿ ಬಂದು ದೇವರು ಅವರನ್ನು ಕಾಪಾಡ್ತಾ ಬಂದನು ಎಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರೇರೆ. ಇವತ್ತು ಎಲ್ಲ ಸಮಯದಲ್ಲಿ ಕರ್ತನು ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ನಮ್ಮ ಪ್ರಯಾಣ, ನಾವು ಮಾಡುವಂಥ ಕೆಲಸ ಕಾರ್ಯಗಳು, ನಾವು ಜೀವಿಸುವಂಥ ಜೀವಿತ, ನಮ್ಮ ಮಕ್ಕಳನ್ನು ಕರ್ತನು ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯ.
ಇವತ್ತಕ್ಕೋಸ್ಕರವಾಗಿ ನಾವು ದೇವರನ್ನು ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ದೇವರೇ, ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಿ, ನಿಮಗೆ ಸ್ತೋತ್ರ. ನಾವು ದೀನ ವ್ಯವಸ್ಥೆಯಲ್ಲಿರುವಾಗ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರಾಗಿದ್ದಿ, ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಕರ್ತನ ನಾಮವನ್ನು ಕೊಂಡಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಮಾತಾಡುವಂಥದ್ದಾಗಿದೆ ಪ್ರಿಯರೇ. ಮೂರನೇದಾಗಿ ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ಎಲ್ಲ ಜೀವಿಗಳಿಗೆ ಆಹಾರ ಕೊಡುವಾತನು ಆತನೆಂಬುದಾಗಿ. ನಾವು ನಂಬಿರುವಂಥ ನಮ್ಮ ಕರ್ತನು ನಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಒದಗಿಸುವಂಥ ದೇವರಾಗಿದ್ದಾನೆ. ನಮಗೆ ಕುಟುಂಬಕ್ಕೆ ಬೇಕಾಗಿರುವಂಥ ಎಲ್ಲವನ್ನು ಒದಗಿಸಿ ಕೊಡುವಂಥ ದೇವರಾಗಿದ್ದಾನೆಂಬುದಾಗಿ ನೋಡ್ತೇವೆ ಪ್ರೇರೆ. ಇವತ್ತು ನಮ್ಮ ಕುಟುಂಬ ಜೀವನವನ್ನು ಜೀವಿಸೋದಕ್ಕೋಸ್ಕರವಾಗಿ ಏನೆಲ್ಲ ಬೇಕಾಗಿದೆ ಅದನ್ನೆಲ್ಲ ತಕ್ಕ ಸಮಯದಲ್ಲಿ ಕರ್ತನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಯಾಕಂದರೆ 127ನೇ ಕೀರ್ತನೆ ಅಲ್ಲಿ 3ನೇ ವಚನದಲ್ಲಿ ನೋಡ್ತೇವೆ, ಆತನು ಯಾವ ರೀತಿಯಾಗಿ ತನ್ನ 2ನೇ ವಚನ ನೋಡ್ತೇವೆ, ತನ್ನ ಪ್ರಿಯರಿಗೆ ನಿದ್ರೆಯಲ್ಲೇ ಆಹಾರವನ್ನು ಒದಗಿಸುವಂಥ ದೇವರು. ಆತನ ಪ್ರಿಯರಿಗೆ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ, ಆದರೆ ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿರುವಾಗಲೇ, ನಾವು ಸಂತೋಷವಾಗಿ ನಿದ್ರೆಯಲ್ಲಿರುವಾಗಲೇ ಈ ದಿನಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯವನ್ನು ಕರ್ತನು ಸಿದ್ಧ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ನಾವು ಅನೇಕ ಸಾರಿ ಚಿಂತೆ ಮಾಡ್ತಾ ಇರ್ತೇವೆ, ಅನೇಕ ಸಾರಿ ದುಃಖ ಪಡ್ತೇವೆ. ಅಯ್ಯೋ, ನಮ್ಮ ಕುಟುಂಬದ ಪರಿಸ್ಥಿತಿ ಏನು, ನಮ್ಮ ಕುಟುಂಬ ಹೇಗೆ ನಾವು ಸಂರಕ್ಷಣೆ ಮಾಡಬೇಕು, ನಮ್ಮ ಮಕ್ಕಳ ಭವಿಷ್ಯ ಹೇಗೆ ನಾವು ಕಟ್ಟಬೇಕು, ನಮ್ಮ ಜೀವಿತ ನಮ್ಮ ಕುಟುಂಬದ ಎಲ್ಲ ಕಾರ್ಯಭಾರವನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕೆಂಬುದಾಗಿ ಅನೇಕ ಸಾರಿ ನಾವು ಚಿಂತೆ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ಚಿಂತೆ ನಾವು ದೇವರಿಗೆ ನಾವು ಸ್ತೋತ್ರ ಮಾಡುವಾಗ ಕರ್ತನು ನಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಒದಗಿಸಿ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಮಾತಾಡುವಂಥದ್ದಾಗಿದೆ ಪ್ರೇರೆ. ಮತ್ತಾಯನ ಬರೋ ಸುವಾರ್ತೆ 5ನೇ ಅಧ್ಯಾಯ 25ರಿಂದ 34ನೇ ವಚನದವರೆಗೆ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪಕ್ಷಿಗಳಾದರೂ ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೆ ದೇವರು ಅವಕ್ಕೆ ಬೇಕಾಗಿರುವಂಥ ಎಲ್ಲವನ್ನು ಒದಗಿಸಿ ಕೊಡುವಂಥವನಾಗ. ಅದಕ್ಕಿಂತ ಎಷ್ಟೋ ನೀವು ಹೆಚ್ಚಿನವರು, ನಿಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ನಾನು ನಿಮಗೆ ಒದಗಿಸಿ ಕೊಡ್ತೇನೆ ಎಂಬುದಾಗಿ. ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವುಕಪಡ್ರಿ, ಅದರ ಹಿಂದೆ ಬೇಕಾಗಿರುವಂಥದ್ದು ಎಲ್ಲವನ್ನು ನಾನು ನಿಮಗೆ ಒದಗಿಸಿ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಮಾತಾಡುವಂಥದ್ದಾಗಿದೆ ಪ್ರೇರೆ. ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಕುಟುಂಬ ಅಭಿವೃದ್ಧಿ ಆಗೋದಕ್ಕೋಸ್ಕರವಾಗಿ ರಾತ್ರಿ ಹಗಲು ಪ್ರಯಾಸ ಪಡುವುದಕ್ಕೆ ನಾವು ನೋಡ್ತಾ ಇರ್ತೀವಿ. ಎಷ್ಟು ಪ್ರಯಾಸ ಪಟ್ಟರೂ ನಾವು ತೃಪ್ತಿ ಇಲ್ಲದಂಥ ಜೀವಿತವನ್ನು ಅನೇಕ ಸಾರಿ ಜೀವಿಸ್ತಾ ಇರ್ತೀವಿ. ಒಂದು ವೇಳೆ ನಾವು ತೃಪ್ತಿಕರವಾದಂಥ ಜೀವಿತವನ್ನು ನಾವು ಜೀವಿಸಬೇಕಂತಂದರೆ ನಾವು ಕರ್ತನಿಗಾಗಿ ನಾವು ಜೀವಿಸುವಾಗ, ಕರ್ತನೊಟ್ಟಿಗೆ ನಾವು ಜೀವಿಸುವಾಗ ದೇವರು ಅಲ್ಪದರಲ್ಲೇ ನಮಗೆ ಸಮೃದ್ಧಿಕರವಾದಂಥ ಜೀವಿತವನ್ನು ಕರ್ತನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂಥದ್ದಾಗಿದೆ ಪ್ರೇರಣೆ. ಇದೇ ಇಸ್ರಾಯೇಲ್ರಿಗೆ 40 ವರ್ಷ, ಎಷ್ಟು ವರ್ಷ ರೀ? 40 ವರ್ಷ ಆ ಅರಣ್ಯ ಪ್ರದೇಶದಲ್ಲಿ ಅವರು ಪ್ರಯಾಣ ಮಾಡುವಾಗ ಅವರು ಕೂಡ ಮನುಷ್ಯರಿದ್ದರು. ಅವ್ರಿಗೆ ಕೂಡ ಏನಾಗ್ತಾಯಿತ್ತು? ಹಸಿವೆ ಆಗ್ತಾ ಇರ್ತಿತ್ತು. ಹಸಿವೆ ಆದಾಗ ಅಯ್ಯೋ, ಈ ಅರಣ್ಯದಲ್ಲಿ ನಮಗೆ ಆಹಾರ ಬೇಕೆಂಬುದಾಗಿ ಅವರು ಆಲೋಚನೆ ಮಾಡುವಾಗ ದೇವರು ಅವರಿಗೆ ಬೇಕಾಗಿರುವಂಥ ಆಹಾರವನ್ನು ಒದಗಿಸಿಕೊಡ್ತಾ ಬಂದ ಪರಲೋಕದಿಂದ ಮನ್ನವನ್ನು ಸುರಿಸ್ತಾ ಬಂದ ಬೆಳಗ್ಗೆ ಮನ್ನ, ಮಧ್ಯಾಹ್ನ ಬೇಕಾದಂಥ ಮನ್ನ, ಮತ್ತು ತಿರುಗಿ ರಾತ್ರಿ ಬೇಕಾದಂಥ ಮನ್ನ. 1 ದಿನ ಅಲ್ಲ, 2 ದಿನ ಅಲ್ಲ, ಸುಮಾರು 40 ವರ್ಷ ಅವರು ಯಾವುದು ಕಷ್ಟಪಡಲಿಲ್ಲ. ಆದರೆ ದೇವರು ಅವರಿಗೆ ಪ್ರತಿದಿನ ಆ ದಿನಕ್ಕೆ ಬೇಕಾಗಿರುವಂಥ ಮನ್ನವನ್ನು ದೇವರು ಒದಗಿಸ್ತಾ ಬಂದನತ್ರ. ಎಷ್ಟು ಒಳ್ಳೆಯದಲ್ಲ ಪ್ರೇರೆ. ಇವತ್ತು ನಾವು ನಂಬಿರುವಂಥ ಕರ್ತನು ನಾವು ಕೊರತೆಯಲ್ಲಿ ಇರಬೇಕೆಂಬುದಾಗಿ ಆತನು ಬಯಸುವಂಥವನಲ್ಲ. ಆತನು ನಮ್ಮನ್ನು ತೃಪ್ತಿಪಡಿಸುವಂಥ ದೇವರು, ನಮ್ಮ ಅಗತ್ಯಗಳನ್ನು ಪೂರೈಸುವಂಥ ದೇವರು, ನಮಗೆ ಎಲ್ಲವನ್ನು ಇಲ್ಲಿ ನೋಡ್ತೇವೆ. ಎಲ್ಲ ಜೀವಿಗಳಿಗೆ ಆಹಾರ ಕೊಡುವವನು ಆತನೇ, ಆತನ ಕೃಪೆಯು ಶಾಶ್ವತವಾದ. 40 ವರ್ಷ ಇದು ಸಾಮಾನ್ಯವಾದಂಥ ದಿನಗಳಲ್ಲ. 40 ವರ್ಷ ಇಸ್ರಾಯೇಲ್ರಿಗೆ ಪೋಷಿಸುತ್ತಾ ಬಂದನೆಂಬುದಾಗಿ ನೋಡ್ತೇವೆ. ಇವತ್ತು ಇಸ್ರಾಯೇಲ್ರನ್ನು ತೃಪ್ತಿಪಡಿಸಿದಂಥ ದೇವರು, ಇಸ್ರಾಯೇಲ್ರ ಕೊರತೆಗಳನ್ನು ನೀಗಿಸಿದಂಥ ದೇವರು, ಇಸ್ರಾಯೇಲ್ರೊಟ್ಟಿಗೆ ಇದ್ದು ಅವರನ್ನು ನಡೆಸ್ಕೊಂಡು ಬಂದಂಥ ದೇವರು, ಅದೇ ಕರ್ತನು ನಮ್ಮನ್ನು ಕೂಡ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಹಾಲೆಲೂಯ, ಹಾಲೆಲೂಯ.
ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಕೊಂಡಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಇಲ್ಲಿ ವಿಮೋಚನೆ ಕಾಂಡ 16ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಆಗ ಯೆಹೋವನು ಮೋಶೆಗೆ, ಇಗೋ ನಾನು ಆಕಾಶದಿಂದ ನಿನಗೋಸ್ಕರ ಆಹಾರವನ್ನು ಸುರಿಸುವೆನೆಂಬುದಾಗಿ. ಎಲ್ಲಿಂದ ಸುರಿಸ್ತಾನಂತ್ರಿ? ಆಕಾಶದಿಂದ, ಪರಲೋಕದಿಂದ ಮನ್ನವನ್ನು ಸುರಿಸುವಂಥ ದೇವರಾಗಿದ್ದಾನೆ. ನಮಗೆ ಬೇಕಾಗಿರುವಂಥದ್ದನ್ನು ನಮಗೆ ಒದಗಿಸಿ ಕೊಡುವಂಥವನಾಗಿದೆ. 40 ವರ್ಷ ಅವರಿಗೆ ಬಟ್ಟೆದ ಕೊರತೆ ಇರಲಿಲ್ಲ. 40 ವರ್ಷ ಅವ್ರು ಹಾಕ್ಕೊಂಡಿರುವಂಥ ಚಪ್ಪಲಿಗಳು ಸವಿದು ಹೋಗಲಿಲ್ಲ. ಅವರು ಉಟ್ಕೊಂಡಿರುವಂಥ ಬಟ್ಟೆ ದುರ್ವಾಸನೆ ಆಗಲಿಲ್ಲ. ಮತ್ತು 40 ವರ್ಷ ಅವರಿಗೆ ಬೇಕಾದಂಥ ಆಹಾರವನ್ನು ತೃಪ್ತಿಪಡಿಸ್ತಾ ಬಂದನೆಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. 40 ವರ್ಷ ನಡೆಸಿದಂಥ ಕರ್ತನು ಇವತ್ತು ನಮ್ಮನ್ನು ನಿಮ್ಮನ್ನು ಕೂಡ ಆತ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ಕೊರತೆ ಇದೆನಾ, ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಸಮಸ್ಯೆ ಇದನ್ನು ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನು ಆ ಸಮಸ್ಯೆಯನ್ನು ಮಾರ್ಪಡಿಸಿ ಸಮೃದ್ಧಿ ಕಡೆಗೆ ನಮ್ಮ ನಡೆಸುವಂಥವನಾಗಿದ್ದಾನೆ. ಆಶೀರ್ವಾದದ ಕಡೆಗೆ ನಮ್ಮ ನಡೆಸುವಂಥವನಾಗಿದ್ದಾನೆ. ಸಂತೋಷದ ಕಡೆಗೆ ನಮ್ಮ ನಡೆಸುವಂಥವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಸಮೃದ್ಧಿ ಕಡೆಗೆ ಆತನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂಥದ್ದಾಗಿದೆ ಪ್ರೇರೆ. ಅದೇ ರೀತಿಯಾಗಿ ನಾವು ಕೀರ್ತನೆ 68:19ನೇ ವಚನ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರ. ಇಲ್ಲಿ ದಾವೀದ ನೋಡುವಾಗ ಅನುದಿನ ನಮ್ಮ ಭಾರವನ್ನು ಯಾರು ಹೊರ್ತಾರೆ ಎಂಬುದಾಗಿ ನೋಡುವಾಗ, ನಾವು ನಮ್ಮ ಭಾರವನ್ನು ಹೊತ್ತುಕೊಳ್ಳದೆ ನಮ್ಮ ತಂದೆಯಾದಂಥ ದೇವರೇ ನಮ್ಮ ಕುಟುಂಬದ ಭಾರವನ್ನು ಹೊತ್ತುಕೊಳ್ಳುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅನುದಿನ ನಮ್ಮನ್ನು ಪೋಷಿಸುವಂಥವನಾಗಿದ್ದಾನೆ. ಅನುದಿನವೂ ನಮ್ಮ ಕೊರತೆ ನೀಗಿಸುವಂಥವನಾಗಿದ್ದಾನೆ. ಅನುದಿನಕ್ಕೆ ನಮಗೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಆತನು ಒದಗಿಸಿ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ನಮ್ಮ ತಂದೆಯಾದಂಥ ದೇವರಿಗೆ ನಾವು ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ಕಳೆದ ಜನವರಿ ಆರಂಭದಿಂದ ಕರ್ತನು ಈ ಒಂದು 9ನೇ ತಿಂಗಳ 14ನೇ ದಿನಕ್ಕೆ ನಮ್ಮನ್ನು ನಡೆಸಿದ್ದಾನೆ. ನಮ್ಮ ಪ್ರತಿದಿನದ ಕೊರತೆಗಳು ಆತ ನೀಗಿಸ್ತಾ ಬಂದಿದ್ದಾನೆ. ಪ್ರತಿದಿನದ ನಮ್ಮ ಭಾರಗಳನ್ನು ಕರ್ತನು ತೆಗೆದು ಹಾಕ್ತಾ ಬಂದಿದ್ದಾನೆ. ಪ್ರತಿದಿನ ನಮ್ಮನ್ನು ಕಾಪಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ಮೊದಲನೇದಾಗಿ ನಾವು ನೋಡುವಾಗ ಕರ್ತನು ನಾವು ದೀನ ವ್ಯವಸ್ಥೆಯಲ್ಲಿರುವಾಗ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸುವಂಥವನಾಗಿದ್ದಾನೆ. ನಮ್ಮ ಮೇಲೆ ಬರುವಂಥ ಶತ್ರುವಿನ ಎಲ್ಲ ಕಾರ್ಯಗಳಿಂದ ಕರ್ತನು ಬಿಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಮೂರನೇದಾಗಿ ನೋಡುವಾಗ ಎಲ್ಲ ಜೀವಿಗಳಿಗೆ ಆಹಾರ ಕೊಡುವಂಥ, ಅಂದರೆ ಒದಗಿಸುವಂಥ ದೇವರು. ನಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರೇರೆ. ಈ ರೀತಿಯಾಗಿ ನಮ್ಮನ್ನು ಪೋಷಿಸಿ ನಾಲ್ಕನೇದಾಗಿ ನಮ್ಮಿಂದ ಆತನ ಅಪೇಕ್ಷೆ ಪಡುವಂಥವನು ಏನಂತಾರೆ, ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾಸ್ತುತಿ. ಪರಲೋಕದಲ್ಲಿರುವಂಥ ನಮ್ಮ ದೇವರಿಗೆ ನಾವು ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದಂಥ ದೇವರನ್ನು ಘನಪಡಿಸುವಂಥದ್ದು ಬಹಳ ಪ್ರಾಮುಖ್ಯ. ಪರಲೋಕದಲ್ಲಿರುವಂಥ ದೇವರನ್ನು ಆರಾಧಿಸುವಂಥದ್ದು ಬಹಳ ಪ್ರಾಮುಖ್ಯ. ದೇವರೇ ನಮ್ಮ ಕುಟುಂಬವನ್ನು ಕಾಪಾಡ್ತಾ ಬಂದಿದ್ದಿ. ದೇವರೇ ನಮ್ಮ ಮೇಲೆ ಬರುವಂಥ ಎಲ್ಲ ಉಪದ್ರವಗಳಿಂದ ನಮ್ಮನ್ನು ಕಾಪಾಡ್ತಾ ಬಂದಿದ್ದಿ. ಪ್ರತಿದಿನ ನಮ್ಮನ್ನು ಪೋಷಿಸ್ತಾ ಬಂದಿದ್ದಿ. ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಕರ್ತನನ್ನು ಕೊಂಡಾಡುವಂಥದ್ದು ಬಹಳ ಪ್ರಾಮುಖ್ಯ ಪ್ರೇರೆ. ಅನೇಕ ಸಾರಿ ದೇವರು ಮಾಡಿದಂಥ ಉಪಕಾರಗಳನ್ನು ನಾವು ಮರೆತು ಹೋಗ್ತೇವೆ. ದೇವರು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿರುವಂಥದ್ದು ಮರೆತು ಹೋಗ್ತೇವೆ. ಆದರೆ ಕೆಲವೊಂದು ಸಮಸ್ಯೆಗಳು ಬಂದಿರುವಂಥದ್ದನ್ನೇ ನಾವು ಜ್ಞಾಪಕ ಮಾಡಿಕೊಂಡು ಅನೇಕ ಸಾರಿ ದೇವರ ಸನ್ನಿಧಾನವನ್ನು ಬಿಟ್ಟು ನಾವು ದೂರ ಹೋಗ್ತಾ ಇರ್ತೇವಂತ. ಅಯ್ಯೋ, ದೇವರು ನಮ್ಮ ಜೀವಿತದಲ್ಲಿ ಏನು ಒಳ್ಳೆ ಕಾರ್ಯ ಮಾಡಲಿಲ್ಲ ಎಂಬುದಾಗಿ, ಅಯ್ಯೋ ನಮ್ಮ ಜೀವಿತದಲ್ಲಿ ಎಲ್ಲ ಸಮಸ್ಯೆ ಎದುರಾಗ್ತಾ ಇದೆ ಎಂಬುದಾಗಿ ಅನೇಕ ಸಾರಿ ನಾವು ದೇವರಿಂದ ದೂರ ಆಗುವಂಥವರಾಗಿದ್ದೇವೆ. ಆದರೆ ಕಷ್ಟಗಳು ಬಂದರೂ ಚಿಂತೆ ಇಲ್ಲ, ನಷ್ಟಗಳು ಬಂದರೂ ಚಿಂತೆ ಇಲ್ಲ. ನಾವು ಕರ್ತನಿಗಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ ಪ್ರೇರೆ. ಯಾಕಂದರೆ ಯೋಬನ ಜೀವಿತದಲ್ಲಿ ನೋಡುವಾಗ ಪ್ರಾರಂಭದ ಜೀವಿತ ಎಷ್ಟೋ ಸಮೃದ್ಧಿಯಾಗಿದ್ದನು. ಆದರೆ ಎಲ್ಲವನ್ನು ಕಳೆದುಕೊಂಡರೂ ಕೂಡ ಆತನು ಭಯಪಡದೆ ಆತನು ದೇವರ ಸಮ್ಮುಖದಲ್ಲಿ ಸ್ತೋತ್ರ ಹೇಳುವಂಥದ್ದು ನೋಡ್ತೇವೆ. ದೇವರು ಕೊಟ್ಟಿದ್ದಾನೆ, ದೇವರು ತೆಗೆದುಕೊಂಡಿದ್ದಾನೆ, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿ ಪ್ರಾರ್ಥನೆಯಲ್ಲಿರುವಾಗ ದೇವರು ಅವನ ಮೊದಲನೇ ಸ್ಥಿತಿಗಿಂತ ಅವನ ಕೊನೆ ಸ್ಥಿತಿ ಬಹಳ ಆಶೀರ್ವದಿಸಲ್ಪಟ್ಟಿದೆ. ಇವತ್ತು ನಮ್ಮ ಮೊದಲನೇ ಸ್ಥಿತಿ ಕಷ್ಟ ಇರ್ಬೋದು, ಆದರೆ ನಮ್ಮ ಕೊನೆಯ ಸ್ಥಿತಿ ಬಹಳ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಕರ್ತನು ನಮ್ಮಿಂದ ಆತನು ನಮ್ಮನ್ನು ಬಹಳ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಆತನು ಬಯಸುವಂಥವನಾಗಿದ್ದಾನೆ ಪ್ರೇರೆ. ಕಷ್ಟ ಸ್ವಲ್ಪ ಸಮಯ, ಆದರೆ ಸಮೃದ್ಧಿ
ಅದು ಸದಾ ಕಾಲ ಇರುವಂಥದ್ದಾಗಿದೆ ಪ್ರೇರೆ. ಅಲ್ಪಕ್ಕೋಸ್ಕರವಾಗಿ ನಾವು ದುಃಖ ಪಡದೆ, ಅಲ್ಪ ಸಮಸ್ಯೆಗೋಸ್ಕರವಾಗಿ ನಾವು ಚಿಂತೆ ಮಾಡದೆ, ಸದಾಕಾಲ ಕರ್ತನು ನಮಗೆ ಸಮೃದ್ಧಿ ಕಡೆಗೆ ನಡೆಸುವಂಥವನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಇಲ್ಲಿ ಇಸ್ರಾಯೇಲರ ಜೀವಿತದಲ್ಲಿ ನೋಡುವಾಗ